ನಾಡಹಬ್ಬ ದಸರಾವನ್ನ ಯಶಸ್ವಿಯಾಗಿ ಪೂರೈಸಿದಂಥ ಅಭಿಮನ್ಯು ಟೀಮ್ ಇದೀಗ ವಾಪಸ್ ತವರಿನತ್ತ ತೆರಳುತ್ತಾ ಇದೆ. ನೀವು ನೋಡುವಂಥ ದೃಶ್ಯಾವಳಿ ಏನಿದೆ ಇದು ಕ್ಯಾಪ್ಟನ್ ಅಭಿಮನ್ಯು ಆನೆಯ ಮೂಲಕ ವಾಪಸ್ ತನ್ನ ತವರಿನ ಕಡೆ ಮುಖ ಮಾಡಿದ್ದಾನೆ. ಮತ್ತಿಗೋಡು ಆನೆ ಶಿಬಿರಕ್ಕೆ ಅಭಿಮನ್ಯುವನ್ನು ಈಗ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ 2025ನೇ ಸಾಲಿನ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಕಳೆದ 2 ತಿಂಗಳ ಹಿಂದೆ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಬಂದಿದ್ದ ಕ್ಯಾಪ್ಟನ್ ಅಭಿಮನ್ಯುವನ್ನು ಇದೀಗ ಅರಣ್ಯ ಇಲಾಖೆ ವತಿಯಿಂದ ಬೀಳ್ಕೊಡುವಂಥ ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ 14 ಆನೆಗಳು ಈ ಬಾರಿಯ ದಸರಾಗೆ ಬಂದಿದ್ದು. ಅಭಿಮನ್ಯು ವಿಶೇಷತೆ ಏನಂತ ಹೇಳಿದ್ರೆ ಇದು ಹ್ಯಾಟ್ರಿಕ್ ಸಾಧನೆ, ಡಬಲ್ ಹ್ಯಾಟ್ರಿಕ್ ಸಾಧನೆಯನ್ನು ಅಭಿಮನ್ಯು ಮಾಡಿರುವಂಥದ್ದು. 2020ರಿಂದ ಈವರೆಗೂ ಕೂಡ ಜಂಬೂ ಸವಾರಿಯನ್ನು ಯಶಸ್ವಿಯಾಗಿ ಹೊತ್ತು ಸಾಗಿರುವಂಥ ಕ್ಯಾಪ್ಟನ್ ಅಭಿಮನ್ಯು ಅರಣ್ಯ ಇಲಾಖೆಯ ಕಳಸ ಮತ್ತು ಅರಣ್ಯ ಇಲಾಖೆಯ ಕಿರೀಟ ಅಂತೇಳಿ ಬಿಂಬಿತವಾಗಿದೆ. ಯಾಕಂದರೆ 100ಕ್ಕೂ ಹೆಚ್ಚು ಆನೆಗಳು, 30ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಅಭಿಮನ್ಯುವನ್ನು ಅರಣ್ಯ ಇಲಾಖೆ ಭಾರವಾದ ಮನಸ್ಸಿನಿಂದಲೇ ವಾಪಸ್ ಕಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಭಿಮನ್ಯುವಿನ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಳುವ ನಿಟ್ಟಿನಲ್ಲಿ ಏನು ಕ್ಯಾಪ್ಟನ್ ಅಭಿಮನ್ಯುವನ್ನು ನೋಡ್ಕೊಳ್ಳುವ ಮೂಲಕ ಜನರು ಖುಷಿಯನ್ನು ಪಡ್ತಿದ್ದಾರೆ. ಆ ಮೂಲಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಬಂದಿದ್ದಂತಹ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಇವತ್ತು ವಾಪಸ್ಸು ಲಾರಿಗಳ ಮೂಲಕ ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾ ಇರುವಂಥದ್ದು. ಮತ್ತಿಗೋಡು ಆನೆ ಶಿಬಿರಕ್ಕೆ ಕ್ಯಾಪ್ಟನ್ ಅಭಿಮನ್ಯು, ಬಳ್ಳೆ ಶಿಬಿರಕ್ಕೆ ಏನು ಲಕ್ಷ್ಮಿ, ದುಬಾರೆ ಆನೆ ಶಿಬಿರಕ್ಕೆ ಕಾವೇರಿ, ಬಳ್ಳೆ ಶಿಬಿರಕ್ಕೆ ಮಹೇಂದ್ರ, ಮತ್ತಿಗೋಡು ಆನೆ ಶಿಬಿರಕ್ಕೆ ಶ್ರೀಕಂಠ, ದುಬಾರೆ ಆನೆ ಶಿಬಿರಕ್ಕೆ ಪ್ರಶಾಂತ, ಮತ್ತಿಗೋಡು ಆನೆ ಶಿಬಿರಕ್ಕೆ ಏಕಲವ್ಯ, ಮತ್ತಿಗೋಡು ಆನೆ ಶಿಬಿರಕ್ಕೆ ಭೀಮಾ, ದುಬಾರೆ ಆನೆ ಶಿಬಿರಕ್ಕೆ ಕಂಜನ್, ಭೀಮನಕಟ್ಟೆ ಆನೆ ಶಿಬಿರಕ್ಕೆ ರೂಪ, ದುಬಾರೆ ಆನೆ ಶಿಬಿರಕ್ಕೆ ಧನಂಜಯ ಮತ್ತು ಹೇಮಾವತಿ ಸೇರಿದಂತೆ 14 ಆನೆಗಳನ್ನು ವಾಪಸ್ ಇವತ್ತು ಸ್ವಸ್ಥಾನಕ್ಕೆ ಅರಣ್ಯ ಇಲಾಖೆ ವತಿಯಿಂದ ಬೀಳ್ಕೊಡಲಾಗಿದೆ. ಸತತ 6ನೇ ಬಾರಿಗೆ ಯಶಸ್ವಿ ಜಂಬೂ ಸವಾರಿಯನ್ನು 2 ಗಂಟೆ 9 ನಿಮಿಷದ ಒಳಗಾಗಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಿಂದ 5 ಕಿಲೋಮೀಟರ್ ದೂರದವರೆಗೆ ಕ್ರಮಿಸಿದಂಥ ಈ ಅಭಿಮನ್ಯು ಇದೀಗ ಭಾರವಾದ ಮನಸ್ಸಿನಿಂದಲೇ ತಮ್ಮ ತವರಿಗೆ ಪ್ರಯಾಣವನ್ನು ಬೆಳೆಸಿದ್ದಾನೆ. ಆ ಮೂಲಕವಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಿದ್ದಂಥ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 14 ಆನೆಗಳು ಇವತ್ತು ಅರಮನೆ ಅಂಗಳದಿಂದ ತಮ್ಮ ತವರಿನತ್ತ ಯಶಸ್ವಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾವೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.